ನಮಸ್ತೆ, ನಾನು ನಿಮ್ಮ ಹರೀಶು. ವಿಕಾಸ ದರ್ಪಣ ವಿಶೇಷವಾದ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಇವತ್ತು ಏನಪ್ಪ ವಿಶೇಷತೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ 224 ಕಾನ್ಸ್ಟಿಟ್ಯೂನ್ಸಿ ನಮ್ಮ ಸ್ಟೇಟಲ್ಲಿರೋದನ್ನ ಶ್ರೀಮಂತವಾಗಿ ಮಾಡಬೇಕು ಅಂತ ನಾವೆಲ್ಲರೂ ಸ್ಟ್ರಾಂಗಾಗಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ಸಪೋರ್ಟ್ ಸಿಸ್ಟಮ್ ಬೇಕಲ್ಲ, ಲೀಡರ್ಸ್ಗಳು ಬೇಕು. ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬರು ಡೇರಿಂಗ್ ಪರ್ಸ್ನಾಲಿಟಿ. ಎಲ್ಲರೂ ರಿಸ್ಕ್ ಇದೆಯಾ, ರೆಸ್ಪಾನ್ಸಿಬಿಲಿಟಿ ಇದೆಯಾ ಅಲ್ಲಿ ಇರೋವಂಥ ವ್ಯಕ್ತಿ, ಲೀಡರ್ಶಿಪ್ ತೊಗೊಳ್ಳೋವಂಥ ವ್ಯಕ್ತಿ. ಏನಕ್ಕೆ? ನಮ್ಮ ಬಿಸ್ನೆಸ್ ಸೆಕ್ಟರ್ಗೆ, ಇಂಡಸ್ಟ್ರೀಸ್ಗಳಿಗೆ. ಇವರು ಮೋರ್ ದೆನ್ 40 ಇಯರ್ಸು ಈ ಚೇಂಬರ್ ಆಫ್ ಕಾಮರ್ಸ್ ಅಸೋಸಿಯೇಷನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಆ್ಯಕ್ಟಿವ್ ಆಗಿರೋದು ಅಂದರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆ್ಯಕ್ಟಿವ್ ಆಗಿದ್ದಾರೆ. ಇವತ್ತು ಇವ್ರ ಆ್ಯಬ್ಸೆನ್ಸ್ ಇತ್ತ ಚೇಂಬರ್ ಆಫ್ ಕಾಮರ್ಸಲ್ಲಿ ಒಂದು ದೊಡ್ಡ ಲಾಸ್ ಆಗುತ್ತೆ. ಅಷ್ಟು ಒಂದು ಆ್ಯಕ್ಟಿವ್ ಆಗಿರುವಂಥ ವರ್ಕರು ಆಗಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ. ಯಾರು ಇವರು ಅಂತಂದರೆ ಮಿಸ್ಟರ್ ಆರ್ ಶಿವಕುಮಾರ್ ಅವರು ರೋಟರಿಯನ್ ಕೂಡ, ಅವರು FKCCಲಿ ಪ್ರೆಸಿಡೆಂಟ್ ಆಗಿದ್ದವರು, ಸುಮಾರು ಅಸೋಸಿಯೇಷನಲ್ಲಿ ಇದ್ದಂಥ ವ್ಯಕ್ತಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈಸ್ ಎನ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಆಫ್ ಕಂಪ್ಲೀಟ್ ಫೈನಾನ್ಷಿಯಲ್ ನಾಲೆಜ್ ಅಬೌಟ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ನಮ್ಮ ಸ್ಟೇಟ್ ಬಡ್ಜೆಟ್ ವಿಷಯ ಬಂತು ಅಥವಾ ಏನಾದ್ರು ಒಂದು ಕ್ರೈಸಿಸ್ ಬಂತು, ಪಾಲಿಸಿ ಮ್ಯಾಟ್ರ್ ಬೇಕು ಅಂದರೆ ಗೌರ್ಮೆಂಟ್ ಇವರ ಒಂದು ಸಜೆಷನ್ ತೊಗೊಳ್ತಾರೆ, ಅಡ್ವೈಸ್ ತೊಗೊಳ್ತಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಆರ್ ಶಿವಕುಮಾರ್ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಈ ಒಂದು ಶ್ರೀಮಂತ ಅನುಭವ, ಒಂದು ಮೆಸೇಜ್ ಬೇಕಾಗಿದೆ ಯೂತ್ಗೆ. ಯಾಕಂದರೆ ಇವತ್ತು ಯೂತು ಸ್ಟಾರ್ಟಪ್ ಅಂದ್ಬಿಟ್ಟು ಈ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತಾರೆ, ಇಷ್ಟು ಫಂಡ್ ರೈಸ್ ಮಾಡಿಬಿಟ್ವಿ, ನಾನು ಇಷ್ಟು ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟು, ಹಿಂಗೆ ಮಾಡಿಬಿಟ್ಟೆ ಅಂತ. ಬಟ್ ರಿಯಾಲಿಟಿ ಅವೆಲ್ಲ ಇಲ್ಲ. ಅವೆಲ್ಲ ಫೇಕ್ ಆ್ಯಂಡ್ ಫಾಲ್ಸ್ ಇರುತ್ತೆ. ಫ್ಯಾಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ. ಬಟ್ ಇದರಿಂದ ಸ್ಟ್ರೆಸ್ಗೆ ಹೋಗಿ ಕೆಪಾಸಿಟಿ ಇಲ್ಲ, ಪೇಷನ್ಸ್ ಇಲ್ಲ, ಇನ್ಸ್ಟೆಂಟ್ ಬೇಕು ಅಂತಾರೆ. ಏನು ಮೆಸೇಜ್ ಕೊಡ್ತೀರಾ ಸರ್ ಯೂತ್ ಅವ್ರಿಗೆ? ಈಗ ನಮ್ಮಲ್ಲಿ ಕಿರಿಯ ಅಂದರೆ ನಮ್ಮ ಉತ್ತೀರ್ಣ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ ತರುಣರು ಹೊರಗಡೆ ಬರ್ತಾರೆ, ತರುಣಿಯರು. ಅವ್ರಿಗೇನಾಗಬೇಕು ಅಂದರೆ ಕಾಲೇಜ್ ಡೇಸಲ್ಲೇ ಈ ಮಾಹಿತಿಗಳು ಕೊಡಬೇಕು. ಅವ್ರನ್ನ ಉದ್ಯಮಪತಿ ಆಗಲಿಕ್ಕೆ ಬೆಳೆಸ್ಬೇಕು. ನಾವು ಆ ಉದ್ಯಮಪತಿ ಲಕ್ಷಣಗಳನ್ನು ನಾವು ಅಳವಡಿಸ್ಬೇಕು. ಎಲ್ಲಿ? ಲಾಸ್ಟ್ ಸೆಮಿಸ್ಟರ್ ಅಥವಾ ಗ್ರ್ಯಾಜುಯೇಟ್ ಆದರೆ ಲಾಸ್ಟ್ 3 months 6 monthsಲ್ಲಿ. ಯಾವಾಗ ಅವನಿಗೆ ಉದ್ಯಮಪತಿ ಆಗಬೇಕು ಅನ್ನೋ ಆಸೆಗಳು ಬರ್ತದೆ, ಆವಾಗ ಅವನಿಗೆ ಒಂದು ಸ್ವಲ್ಪ ಧೈರ್ಯ ಬರ್ತದೆ. ಧೈರ್ಯ ತುಂಬೋರು ಯಾರು? ಅಲ್ಲಿನ ಪ್ರಾಧ್ಯಾಪಕರು, ಟೀಚರ್ಸು, ಯಾರು. ನಾನು ಹೇಳಿದ್ನಲ್ಲ ಹೇಗೆ ಬಂದೆ ಅಂತ, ನಮ್ಮ ಪ್ರಾಧ್ಯಾಪಕರ ಬಗ್ಗೆ, ನಾನು ಹೈಸ್ಕೂಲ್ ಟೀಚರ್ ಬಗ್ಗೆ, ಇನ್ಕ್ಲೂಡಿಂಗ್ ಕಾನ್ವೆಂಟ್ ಟೀಚರ್ ಬಗ್ಗೆನೂ ನೆನೆಸ್ಕೊಂಡೆ. ಯಾಕಂದರೆ ದೇ ಆರ್ ಆಲ್ ಇನ್ಸ್ಪಿರೇಷನ್ ಫಾರ್ ಅಸ್. ಆ ಥರ ಇನ್ಸ್ಪಿರೇಷನ್ನ ನಾವು ಯೂತ್ ಕೊಡಬೇಕು. ಈಗ ನಮ್ಮಲ್ಲಿ ಭಾಳಷ್ಟು ಕಾರ್ಯಾಗಾರ ಮಾಡ್ತೀವಿ. ಸ್ಟಾರ್ಟಪ್ ಮಾಡ್ಬೇಕಾದ್ರೆ ಆ ಉದ್ಯಮಿ ಬಗ್ಗೆ ಅವ್ನಿಗೇನು ತಿಳುವಳಿಕೆ ಇದೆ. ತಿಳುವಳಿಕೆ ಇಲ್ಲದೆ ನಮ್ಮ ತಂದೆ ದುಡ್ಡು ಕೊಡ್ತಾರೆ, ಸಾಲ ಕೊಡ್ತಾರೆ ಅಂತ ಮಾಡಿದಾಗಲ್ಲ. ಅದ್ರ ಬಗ್ಗೆ ಅನುಭವ ಬೇಕು, ಅನುಭವ ತಿಳ್ಕೊಬೇಕು, ಇಲ್ಲ ನೋಡಿ ಕಲಿಬೇಕು, ಇದು ಪ್ರಾಕ್ಟಿಕಲಾಗಿ ಎಲ್ಲರೂ ಹೋಗಿ ಕಲಿಬೇಕು. ಇವೆರಡೂ ಆದಾಗ ನೀವು ಸಮರ್ಪಕವಾಗಿ ಉದ್ಯಮಿಪತಿ ಆಗ್ಬೋದು. ನೀವು ಮಾಡುವಂಥ ಬಂಡವಾಳ ಹಾಕಿದಾಗ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು. ಈಗ ಇವತ್ತು ನಮ್ಮಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ಎಕ್ಸಿಬಿಷನ್ ನಡೀತದೆ. ಐ ವಾಸ್ ಟೋಲ್ಡ್ 9 ವರ್ಷದ ಹುಡುಗ ಈ ಕಮ್ ಔಟ್ ವಿತ್ ಸಮ್ ಕಾರ್ಡ್, ಸ್ಮಾರ್ಟ್ ಕಾರ್ಡ್ ಮಾಡಿ ಈಸ್ ಎನ್ ಎಂಟ್ರಪ್ರನರ್. ಕೆನ್ ಯು ಬಿಲೀವ್ ಇಟ್? 9 ವರ್ಷದ ಹುಡುಗ ಇವತ್ತು ಉದ್ಯಮಪತಿ. ಆ ಥರಷ್ಟು ಭಾಳಷ್ಟು ನಿದರ್ಶನ ಇದೆ. ಈಗ ನಿನ್ನೆ ನಮ್ಮಲ್ಲಿ ಕರ್ನಾಟಕ ವಾಣಿಜ್ಯ ಸಂಸ್ಥೆಯಲ್ಲಿ ವುಮನ್ ಎಂಪವರ್ಮೆಂಟು, ವುಮನ್ ಎಂಟ್ರಪ್ರನರ್ಸ್ದು ಇಂಟರ್ನ್ಯಾಷನಲ್ ಡೇ ಅಂತ ಮಾಡೋದು. ಭಾಳಷ್ಟು ಡಿಸ್ಟ್ರಿಕ್ಕಿಂದ ಬಂದಂಥ ಹೆಣ್ಮಕ್ಳು ಉದ್ಯಮಿಪತಿಗಳಾಗಿದ್ದಾರೆ. ಅಂದರೆ ದೇ ಬಿಕಮ್ ಎ ಎಂಟ್ರಪ್ರನರ್ಸ್. ಅದೇ ಥರ ಯೂತು ಅವ್ರಿಗೆ ನಾವು ಟ್ರೈನಪ್ ಪ್ರಾಪರ್ ಮಾಡಿ ಒಂದು ಕರಿಕ್ಯುಲಮ್ ಅಂದರೆ ಒಂದು ಸಬ್ಜೆಕ್ಟ್ ಅದು ಬರಬೇಕು ಅವ್ರಿಗೆ. ಯಾರಿಗೆ? ಕಾಲೇಜಿಂದ. ನಾವು ಅದನ್ನು ಪ್ರೈಮರಿ ಸ್ಕೂಲಿಂದನೇ ಕಲಿಸ್ಬೇಕು. ಫಾರ್ ಎಕ್ಸಾಂಪಲ್ ಜಪಾನಲ್ಲಿ, ಚೈನಾದಲ್ಲಿ ಸ್ಟಾರ್ಟಿಂಗಿಂದನೇ ಶುರು ಮಾಡ್ತಾರೆ. ಅವರ ವಾತಾವರಣ ಅಂದರೆ ಅವ್ರಿಗೆ ಸ್ಕೂಲ್ ಏರಿಯಾ ಕ್ಲೀನ್ ಮಾಡೋದು, ಅವ್ರವ್ರ ಗ್ಲಾಸು ಅವ್ರು ಕ್ಲೀನ್ ಮಾಡೋದು, ಅವರ ರೆಸ್ಟ್ ರೂಮ್ನ ಅವರೇ ಕ್ಲೀನ್ ಮಾಡ್ಕೊಳ್ಳೋದು. ಈ ಅಭ್ಯಾಸಗಳು ನಾವು ಸಣ್ಣ ಮಕ್ಕಳಿಂದ ಶುರು ಮಾಡಿದಾಗ ಏನಾಗುತ್ತೆ, ಆ ಬಾಲ ವ್ಯವಸ್ಥೆಗಳಲ್ಲಿ ಅವ್ರು ಕಲಿತಾರೆ. ಯಾವಾಗ ಕಲಿತು ಅವ್ರಿಗೆ ಧೈರ್ಯ ನಾವು ತುಂಬ್ತೀವೋ ಅವಾಗ ಆಗುತ್ತೆ. ಯಾವಾಗ? ಉದ್ಯಮಿಪತಿಗಳಾಗ್ಬೇಕಾರೆ. ಉದ್ಯಮಿಪತಿ ಆಗೋಂಥ ತರಬೇತು ನಮ್ಮಲ್ಲಿ ಬರಬೇಕು. ಯಾವಾಗ? ಅಂದರೆ ಪ್ರೈಮರಿ ಸ್ಕೂಲ್ದನ್ನ ಬರಬೇಕದು. ಯಾವಾಗ ಸ್ವಂತ ಕೆಲಸಗಳು ನಾನೇ ಮಾಡೋಕ್ಕಾಗುತ್ತೋ, ಸ್ವಂತ ಉದ್ಯಮಿ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಅದನ್ನು ನಾವು ಸಣ್ಣದ್ರಿಂದನೇ ಕಲಿಸ್ಬೇಕು. ಪ್ರೈಮರಿ ಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲಿ. ಈಗ ನಮಗೆಲ್ಲ ಆವಾಗ ಮಾರಲ್ ಕ್ಲಾಸ್ ಅಂತಿತ್ತು, ಟೈಲರಿಂಗ್ ಇತ್ತು, ಹೆಂಗೆ ಹೆಮ್ಮಿಂಗ್ ಮಾಡಬೇಕು ಅಂತ ನಮ್ಗೆ ಹೇಳ್ಕೊಡೋರು ಟೀಚರ್ಸು. ಇವೆಲ್ಲ ಇತ್ತೀಚೆಗೆ ನಾನು ಭಾಳ ಕಡಿಮೆ, ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗಿದೆ ಅಂತ. ಆ ಉತ್ತೇಜನಗಳು ಮಾಡಿದಾಗ ಮತ್ತು ಕೆಲವು ಆಟಿಕೆಗಳಲ್ಲಿ ನಾವು ಇಂಜಿನಿಯರಿಂಗ್ ಪ್ರಾಡಕ್ಟ್ಸು ಒಂದಕ್ಕೊಂದು ಸೇರಿಸೋದು, ಮ್ಯಾಚಿಂಗು, ಕೆಲವು ಸಣ್ಣ ಮೆಕ್ಯಾನಿಸಮ್ ಸಿಸ್ಟಮ್ಸ್ ಎಲ್ಲ ಅವಾಗ ಹೇಳ್ಕೊಡೋರು ಪ್ರಾಕ್ಟಿಕಲ್ ಕ್ಲಾಸಲ್ಲಿ. ಇವಾಗ ಅದನ್ನು ಹೇಳ್ಕೊಟ್ಟು ಅವನನ್ನು ಐಡೆಂಟಿಫೈ ಮಾಡ್ಬೇಕು. ಯಾರು ಐಡೆಂಟಿಫೈ ಮಾಡೋರು?
ಸ್ಕೂಲಲ್ಲಿ ಕ್ಲಾಸ್ ಟೀಚರ್ ಅಂತಿರೋರು. ಆ ಕ್ಲಾಸ್ ಟೀಚರ್ಸ್ ಇಟ್ ಕ್ಯಾನ್ ಐಡೆಂಟಿಫೈ ದ ಸ್ಟೂಡೆಂಟ್ಸ್ ಕೆಪ್ಯಾಸಿಟಿ, ಹಿ ಆರ್ ಹರ್ ಇಂಟೆಲಿಜೆನ್ಸು. ಆ ಏನು ಇಂಟೆಲಿಜೆನ್ಸ್ ನಾವು ಐಡೆಂಟಿಫೈ ಮಾಡ್ತೀವಿ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡಬೇಕು. ಈಗ ನಾನು ಒಬ್ಬ ಉದ್ಯಮಿ ಆಗಬೇಕು ಅಂದರೆ, ಇಲ್ಲ ನೀ ಕೆಲಸಕ್ಕೆ ಹೋಗು ಅಂದರೆ, ನನ್ನ ಉದ್ಯಮಶೀಲತೆ ಉದ್ಯಮಪತಿ ಆಗುವಂಥ ದಿಟ್ಟು ನಾನು ಮಾಡೋಕ್ಕಾಗಲ್ಲ. ಈ ದಿಶೆನಲ್ಲೂ ಕೆಲಸ ಮಾಡಬೇಕು. ಈ ದಿಶೆಯಲ್ಲಿ ನಾವು ಸಮರ್ಪಕವಾಗಿ ಯೂತ್ಸ್ನ ಟ್ರೈನ್ ಮಾಡಬೇಕು, ಟ್ಯೂನ್ ಅಪ್ ಅಂತೀವಿ. ಅವನು ಉದ್ಯಮಪತಿ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಅನುಕೂಲಗಳನ್ನ ಒದಗಿಸ್ಬೇಕು. ನಮ್ಮಲ್ಲಿ ನಮ್ಮ ವಾಣಿಜ್ಯ ಸಂಸ್ಥೆಯಲ್ಲಿ ಒಂದು ಏನದು ಮಂಥನ್ ಪ್ರೋಗ್ರಾಮ್ ಮಾಡ್ತೀವಿ. ಆಲ್ ಕಾಲೇಜಸ್ ಕರೆದು ಅವರವರ ಆವಿಷ್ಕಾರ ಯಾವ್ದಾದ್ರು ಒಂದು ಬಿಸ್ನೆಸ್ ಡೆವಲಪ್ಮೆಂಟು, ಬಿಸ್ನೆಸ್ ಕಾನ್ಸೆಪ್ಟ್ ಕೊಡಿ ಅಂತೀವಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಇಂಜಿನಿಯರಿಂಗ್ ಸ್ಕೂಲ್ ಇರ್ಬೋದು, BBS ಕಾಲೇಜಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅವ್ರು ಮಾಡಿದಂಥ ಉತ್ಪಾದನೆ, ಕಲಿದಂಥ ಯಾವುದಾದ್ರು ಹೊಸ ಉದ್ಯಮಿ ಥರದಾಗ ಅದನ್ನು ಕಂಪ್ಲೀಟ್ ಅಲ್ಲಿ ಆಯಾ ಕ್ಲಾಸಲ್ಲಿ ಅದನ್ನು ಪ್ರಸಾರ ಮಾಡೋ ಥರ, ಎಕ್ಸ್ಪ್ಲೈನ್ ಮಾಡೋ ಥರ ಆದಾಗ 10 ಜನ ಸ್ಟೂಡೆಂಟ್ಸ್ ಇನ್ವೆಸ್ಟರ್ ಆದರೆ ಇನ್ನೂ 10 ಜನ ಸ್ಟೂಡೆಂಟ್ಸ್ ಇನ್ವೆಸ್ಟರ್ ಆಗ್ತಾರೆ. ಆ ದಿಸೆಯಲ್ಲಿ ನಮ್ಮ ಯೂತ್ ಬೆಳೆಸಬೇಕು. ಈಗ ನಾವು ಸರ್ಕಾರದಲ್ಲಿ ಹೇಳ್ತೀವಿ ಹೆಣ್ಣುಮಕ್ಕಳಿಗೆ ನಾವು ಕ್ಯಾಟ್ರಿಂಗಿಗೆ ಮತ್ತೊಂದು ಲೋನ್ ಕೊಡ್ತೀವಿ ಅಂತ. ಆ ಲೋನ್ ಕೊಡೋವಂಥ ವ್ಯವಸ್ಥೆ ಫ್ರೀಯಾಗಿ ಬರಬೇಕು. ನಾನು ತಮಿಳ್ನಾಡಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ತಮಿಳ್ನಾಡಲ್ಲಿ ಒಂದು ಹೌಸಿಂಗ್ ಲೋನ್ ಆಗಲಿ, ಒಂದು ಲ್ಯಾಂಡ್ ಡೆವಲಪ್ಮೆಂಟ್ ಆಗಲಿ, ಅಲ್ಲಿರೋ ವಿಲೇಜ್ ಅಕೌಂಟೆಂಟ್ ಅವ್ರ ಮನೆಗೆ ಹೋಗಿ ಕೊಡ್ತಾರೆ ಸಾಲನ. ಇಲ್ಲಿ ನಾವು ಸಾಲ ತೊಗೋಬೇಕಾದ್ರೆ ನೀವು ಹೇಳಿದ್ರಲ್ಲ, ಅಧಿಕಾರಿಗಳ ಜೊತೆ ಸುತ್ತಬೇಕು. ಈಗ ನಿನ್ನೆ ನಮ್ಮ ಒಬ್ಬರು ಮಹಿಳಾ ಮಂತ್ರಿ ಹೇಳ್ತಿರು, ನಾವು ವುಮೆನ್ಸ್ ಡೆವಲಪ್ಮೆಂಟ್ಲಿ ಈ ಥರ 40,000ದಿಂದ ಅಪ್ ಟು 5 crores ಲೋನ್ ಕೊಡ್ತೀವಿ ಅಂತ. ಅದು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಮಹಿಳಾ ಮಣಿಗಳಿಗೆ, ಮಹಿಳಾ ಉದ್ಯಮಿಪತಿಗಳಿಗೆ ಸಿಗುತ್ತೆ, ಅದು ಸರಳತೆ ಏನು, ಇದನ್ನು ನಾವು ಅವ್ರಿಗೆ ಗೊತ್ತಾಗ ಮಾಡಬೇಕು. ಅನೌನ್ಸ್ ಮಾಡೋದು ದೊಡ್ಡದಲ್ಲ, ಹೇಗೆ ನಾವು ಅದನ್ನು ಬಳಸ್ಕೊಂಡು ಹೋಗ್ಬೋದು. ಮಹಿಳಾ ಉದ್ಯಮಿಪತಿಗಳು ಹೇಗೆ ಯೂಸ್ ಮಾಡೋದು. ಅದೇ ಥರ ಯೂತ್ಸ್ಗೂ ಅಷ್ಟೇ ನಾವು ಹೇಳ್ತೀವಿ ಲೋನ್ ಕೊಡ್ತಾರೆ ಬ್ಯಾಂಕಲ್ಲಿ ಅಂತ. ಎಷ್ಟು ಮಟ್ಟಿಗೆ ಲೋನ್ ಕೊಡ್ತಾರೆ ಹೇಳೋದು ಭಾಳ ಆಯ್ತು. ಇವತ್ತು ನಾವು ಸಣ್ಣ ಉದ್ಯಮಿಗಳಿಗೆ ಇಷ್ಟು ಪರ್ಸೆಂಟೇಜ್ ಸಾಲ ಕೊಡಬೇಕು ಅಂತ RBI ಗೈಡ್ಲೈನ್ಸ್ ಇದೆ, ಫೈನಾನ್ಸ್ ಮಿನಿಸ್ಟ್ರಿ ಗೈಡ್ಲೈನ್ಸ್ ಇದೆ. ಬಟ್ ಎಷ್ಟು ಮಟ್ಟಿಗೆ ಅವರು ಬ್ಯಾಂಕ್ನವರು ಲೆಂಡ್ ಮಾಡಿದ್ದಾರೆ, ಅಲ್ಲಿಂದ ಶುರುವಾಗಬೇಕು. ಲೆಂಡಿಂಗ್ ಸಿಸ್ಟಮ್ಮು ಕುಂಠಿತವಾದರೆ ಯೂತ್ಸ್ ಬರೋಕ್ಕೆ ಆಗಲ್ಲ. ಯೂತ್ಸ್ ಬರ್ಬೇಕಾದ್ರೆ ಅವ್ರಿಗೆ ಎನ್ಕರೇಜ್ಮೆಂಟ್, ಫೈನಾನ್ಷಿಯಲಿ ಎನ್ಕರೇಜ್ ಇರಬೇಕಲ್ಲ. ತಂದೆ ತಾಯಿ ಓದಿಸೋದೇ ಕಷ್ಟ ಈ ಕಾಲದಲ್ಲಿ, ಇಂಜಿನಿಯರಿಂಗ್ ಮಾಡಿಸೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಅಂಥವ್ರನ್ನ ತಿರ್ಗಾ ನೀವು ಉದ್ಯಮಿಪತಿ ಮಾಡಬೇಕು ಅಂದರೆ ಬಂಡವಾಳ ಎಲ್ಲಿದೆ. ಆ ಬಂಡವಾಳಕ್ಕೆ ನಾವು ಬಂಡವಾಳ ಒದಗಿಸ್ಕೊಡೋವಂಥ ಅನುಕೂಲಗಳನ್ನು, ವಾತಾವರಣನ ನಾವು ಅನುಕೂಲ ಮಾಡಿಕೊಟ್ಟಾಗ ಯೂಸ್ ಬಿಕಮ್ ಎಂಟ್ರಪ್ರಿನರ್ಸ್. ನಮ್ಮಲ್ಲಿ ಹಿಂದೆ ನಿರಾಣಿ ಮಿನಿಸ್ಟರ್ದಾಗ ಹೇಳೋರು, ನೀವು ಉದ್ಯೋಗ ಕೊಡೋವಂಥರಾಗಬೇಕು, ಉದ್ಯೋಗ ಬಯಸ್ಕೊಂಡು ಹೋಗಬಾರ್ದು ಅಂತ. ಇಷ್ಟು ಸೇ ಮೀಟಿಂಗಲ್ಲಿ ನೀವೆಲ್ಲರೂ ಇಲ್ಲಿರೋ ಸ್ಟೂಡೆಂಟ್ಸ್ ಆಗಲಿ ಉದ್ಯಮಿಪತಿಗಳಾಗಬೇಕು. ನೀವು ಅದಕ್ಕೆ ಸರ್ಕಾರ ಅದೇ ಥರ ಪೂರಕವಾಗಿ ಸಹಾಯ ಮಾಡಬೇಕು. ಆ ಬ್ಯಾಂಕ್ ಸಹಾಯ ಮಾಡಬೇಕು, ನಮ್ಮಂಥ ಚೇಂಬರ್ ಆಫ್ ಕಾಮರ್ಸ್ನವರು ಸಹಾಯ ಮಾಡಬೇಕು. ನಾನು ಅಸೋಸಿ ಪರವಾಗಿ ಏನು ಹೇಳ್ತೀನಿ ಅಂದರೆ, ಎಲ್ಲ ಡಿಸ್ಟ್ರಿಕ್ಕು ನಾನು ಬರೋಕ್ಕೆ ರೆಡಿ. ಅಸೋಸಿ ಮುಖಾಂತರ ಯೂತ್ಗಾಗಿರ್ಬೋದು ಅಥವಾ ನಮ್ಮ ಸಂಬಂಧಪಟ್ಟ ತಾಲೂಕು ಲೆವೆಲ್ನಲ್ಲಿ ಅವ್ರು ಬೇಕಾದಂಥ ಅನುಕೂಲಗಳು, ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು, ಅವ್ರಿಗೆ ಬೇಕಾದ ಅನುಕೂಲಗಳು ಬೇಕು ಅಂಥದ್ದು ನಾವು ಮಾಡೋಣ. ಅದೇ ನಮ್ಮ ಕೆಲಸ. ಅಸೋಸಿಯೇಟ್ ಚೇಂಬರ್ ಆಫ್ ಕಾಮರ್ಸ್ ಉದ್ದೇಶ ಏನು, ವಾಣಿಜ್ಯವನ್ನು ಬೆಳೆಸಬೇಕು. ವಾಣಿಜ್ಯ ಸಂಸ್ಥೆಗಳ ಉದ್ದೇಶ ನಮ್ಮ ಇಂಡಸ್ಟ್ರಿ, ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ, ಸರ್ವಿಸ್ ಆರ್ಗನೈಸೇಷನ್ ಡೆವಲಪ್ ಆಗೋಗೋ ಉದ್ದೇಶ ಅಂತ ನಮ್ಮದೆಲ್ಲ. ಪ್ರತಿಯೊಂದು ಇಂಡಸ್ಟ್ರಿದು ಅಷ್ಟೇ, ಐರನ್ ಓರ್ ಇರ್ಬೋದು, ಮೈನಿಂಗ್ ಇರ್ಬೋದು, ಅಥವಾ ಸ್ಟೋನ್ ಆ್ಯಂಡ್ ಮಾರ್ಬಲ್ ಇರ್ಬೋದು, ಎಲ್ಲ ಇಂಡಸ್ಟ್ರಿಗಳ ಉದ್ದೇಶ, ಫೆಡರೇಷನ್ ಉದ್ದೇಶ ಆಯಾ ಇಂಡಸ್ಟ್ರಿಗಳ ತೊಡಕುಗಳು, ಅದರ ಸಂಕಷ್ಟಗಳನ್ನು ನಿವಾರಿಸಿ ಅಲ್ಲಿರುವಂಥ ಉದ್ಯಮಿಪತಿಗಳು ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶ ಈ ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಮಾಡೋ ಉದ್ದೇಶ. ಆ ಉದ್ದೇಶ ಎಲ್ಲ ತಾಲೂಕಲ್ಲೂ ಮಾಡೋಣ. ನಾನಿದ್ದೀನಿ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ತಾಲೂಕಲ್ಲೂ ನಿಮ್ಮ ಜೊತೆ ಕೈ ಜೋಡಿಸಿ ನಾನು ಕೆಲಸ ಮಾಡೋಕ್ಕೆ ರೆಡಿ. ತರುಣಿಯರಿಗೆ ಈ ಉದ್ಯಮಿಪತಿ ಆಲಿಕ್ಕೆ ಅನುಕೂಲಗಳು ಏನು ಮಾಡಬೇಕು ಅದನ್ನು ಮಾಡೋವಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಇದನ್ನು ನಾವು ಸರ್ಕಾರನ ಏನು ಹೇಳ್ತೀನಿ ಅಂದರೆ, ನಿಮ್ಮ ಭಾವನೆಗಳು, ನಿಮ್ಮ ಪ್ಲ್ಯಾನ್ಸ್ ಏನಿದೆ, ನೀವು ಹೇಗೆ ಯೂತನ್ನ ಉದ್ಯಮಕ್ಕೆ ಕರ್ಕೊಂಬರ್ಬೋದು, ಆ ನಿಟ್ಟಲ್ಲಿ ವೈಜ್ಞಾನಿಕವಾಗಿ ಕೆಲಸ ಮಾಡಿ. ನಿಮ್ಮ ಅಧಿಕಾರಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡಿ. ಅವರು ಜನರಿಗೋಸ್ಕರ ಕೆಲಸ ಮಾಡಬೇಕು, ಆ ದಿವಸನ ಬೆಳೆಸಿ. ಯಾವಾಗ ನಾವು ಒಬ್ಬ ಶಾಸಕ ಒಬ್ಬ ಅಧಿಕಾರಿಯಿಂದ ಹಣ ಎಕ್ಸ್ಪೆಕ್ಟ್ ಮಾಡ್ತಾನೋ, ಆವಾಗ ಅಧಿಕಾರಿ ಅವನು ಹಣ ಸುಮ್ಮನೆ ಹೇಳ್ತಾ ಅವ್ನು ಮನೆ ಮಾರ್ಬಿಡ್ತಾರಕ್ಕಾಗತ್ತಾ? ಅಧಿಕಾರಿ ಕರಪ್ಟ್ ಆದಾಗ ತಾನೇ ಅವನು ಶಾಸಕನ ದುಡ್ಡು ಕೊಡೋಕ್ಕಾಗತ್ತೆ. ಈಗ ಪೊಲೀಸ್ನವ್ರ ಹತ್ರ ನಾವು ಒಳ್ಳೆ ಕೆಲಸ ಮಾಡಿಸ್ಕೋಬೇಕು ಅಂತೀವಿ, ಪೊಲೀಸ್ನವ್ರನ್ನ ಕರೆಕ್ಟ್ ಮಾಡಿದ್ರೆ ತಾನೇ ಅವ್ರು ದುಡ್ಡು ಕೊಡೋಕ್ಕಾಗತ್ತೆ. ನಾವು ಆ ದಿಸೆಯಲ್ಲಿ ಸರ್ಕಾರ ಮತ್ತು ನಾವು ಪಬ್ಲಿಕ್ಸು ಚಿಂತನೆ ಮಾಡಿದಾಗ, ಚೇಂಬರ್ ಆಫ್ ಕಾಮರ್ಸ್ ಚಿಂತನೆ ಮಾಡಿದಾಗ, ಇವೆಲ್ಲವೂ ಒಂದಕ್ಕೊಂದು ಇದು ಲಿಂಕ್ ಇದ್ದಂಗೆ, ಚೈನ್ ಲಿಂಕ್ ಇದ್ದಂಗೆ.
ಎಲ್ಲವೂ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಸರಿಯಾಗಿರಬೇಕು. ಈಗ ನಾವು ಪ್ರತಿ ಸಲ ಮುಖ್ಯಮಂತ್ರಿಗಳು ಧೋರಣೆ ಮಾಡೋದು, ಬ್ಲೇಮ್ ಮಾಡೋದು, ಅಥವಾ ಡೆಪ್ಟಿ ಚೀಫ್ ಮಿನಿಸ್ಟರ್ ಸರಿ ಇಲ್ಲ ಅನ್ನೋದು, ಅಥವಾ ಆ ಮಿನಿಸ್ಟ್ರಿ ಕೆಲಸ ಮಾಡಲಿಲ್ಲ ಅನ್ನೋದ್ರಲ್ಲಿ ಅದು ತಪ್ಪು. ನಾವು ಅವ್ರನ್ನ ಏನು ಮಾಡಿಲ್ಲ ಅನ್ನೋದು ಅವ್ರಿಗೆ ಹೇಳ್ಬೇಕು. ಅವ್ರು ಕೇಳ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ನಾನು ಒಂದೇ ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಮಾತಾಡುವಾಗ, 70 ವರ್ಷ ಆಯ್ತು ರೀ ನಂಗೆ ಚಾಮರಾಜನಗರದಿಂದ ಮೆಟ್ರಿಪುಳಮ್ಗೆ ಇನ್ನೂ ಕನೆಕ್ಷನ್ ಸಿಕ್ಕಿಲ್ಲ. ಯಾಕೆ? ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಹಿಂದೆ ನಮಗೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾಗ 13,800 ಕೋಟಿ ನಾನು ಈ ಏನು ರೈಲ್ವೆ ಕನೆಕ್ಟಿವಿಟಿಗೆ ಮಾಡಿದ್ದೀನಪ್ಪ, ಚಾಮರಾಜನಗರ ಟು ಮೇಟಪಾಳ್ಯಂ ಅಂತ. ಇದುವರೆಗೂ ಇಂಪ್ಲಿಮೆಂಟ್ ಮಾಡಲಿಲ್ಲ. ನಾನು ಇವತ್ತು ನಿಷ್ಠುರವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನ ಕೇಳಿದೆ, ಸರ್ ಅಟ್ಲೀಸ್ಟ್ ನಮಗೆ ಒಂದು ಚಾಮರಾಜ ಜಾಗ ಇದೆ ಅದನ್ನು ಕೊಡಿಸಿ, ಒಂದು 10 ಕೋಟಿ ಸೇಡ್ ಮನಿ ಕೊಡಿ ಸರ್, ಸ್ಟಾರ್ಟ್ ಆಗಲಿ. ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಪ್ರಾಜೆಕ್ಟ್ ಲ್ಯಾಬ್ಸ್ ಆಗೋಲ್ಲ. ಅಲ್ಲಿ ರಾಜ್ಯಕ್ಕೆ ಇಚ್ಛಾಶಕ್ತಿ ಕೊರತೆ ಇತ್ತು. ಇವತ್ತು ನಾನು ಎಲ್ಲ ಎಂ ಪಿಗಳಿಗೆ ಹೇಳ್ತೀನಿ, ಯಾಕ್ರಿ ಮಾತಾಡೋಲ್ಲ ನೀವು ಅಂತ. ನಮ್ಮ ಎಂ ಪಿಗಳು ನಮ್ಮದೇ ಸರ್ಕಾರ ಇರಲಿ, ಬೇರೆ ಸರ್ಕಾರ ಇರಲಿ, ಮಾತಾಡೋದನ್ನು ಕಲಿಬೇಕು. ನೀವು ಹೋಗೋ ಉದ್ದೇಶ ಏನು? ಇಲ್ಲಿಂದ ಡೆಲ್ಲಿಗೆ ನಿಮ್ಮನ್ನ ಎಲೆಕ್ಟ್ ಮಾಡೋ ಉದ್ದೇಶ ಏನು? ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳು ಮಾಡಬೇಕು, ನಿಮ್ಮ ಧೋರಣೆಗಳನ್ನು ವಿಚಾರ ಮಾಡಬೇಕು. ಬರೀ ಮಂಜುನಾಥ್ ಒಬ್ಬರೇ ಮಾತಾಡೋದ್ರಾಗಲ್ಲ, ಎಲ್ಲ ಎಂ ಪಿಗಳು ಮಾತಾಡೋದನ್ನು ಕಲಿಬೇಕು. ಡಿ ಕೆ ಸುರೇಶ್ ಮಾತಾಡ್ತಾರೆ, ಯಾಕೆ ನಾವು ಬೇರೆ ಎಂ ಪಿಗಳು ಮಾತಾಡೋಲ್ಲ? ಡಾಕ್ಟರ್ ಮಂಜುನಾಥ್ ಮಾತಾಡ್ತಾರೆ, ಬಾಕಿಯವ್ರು ಯಾಕೆ ಮಾತಾಡೋಲ್ಲ? ನೀವು ಮಾತಾಡಬೇಕು. ನೀವೇನೂ ಕೇಳಿದವ್ರೆ, ನಾನು ಹೇಳೋದೇ ಆಗಲೇ, ಮಗು ಕೂಸು ಹತ್ತಿರ ತಾನೇ ತಾಯಿ ಹಾಲು ಕೊಡೋದು. ಅದೇ ಥರ ನೀವು ಎಂ ಪಿಗಳು ಏನೂ ಕೇಳಿದ್ರೆ ಎಲ್ಲಾಗುತ್ತೆ ಕೆಲಸಗಳು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ಕೆಲಸಗಳೇನು? ಬಿಕಾಸ್ ಯು ಎಲೆಕ್ಟೆಡ್ ಯು ಆರ್ ಗೋಯಿಂಗ್ ಟು ಡೆಲ್ಲಿ ಆ್ಯಂಡ್ ಕಮಿಂಗ್ ಬ್ಯಾಕ್ ಅಲ್ಲ. ನೀವೊಂದು ಪ್ಲ್ಯಾನ್ ಮಾಡಿ, 5 ಇಯರ್ಸ್ ನಾನು ಏನೇನು ಪ್ಲ್ಯಾನ್ ಮಾಡಬೇಕು, ಏನೇನು ಸೌಕರ್ಯ ನನ್ನ ಜನಕ್ಕೆ ಕೊಡಬೇಕು ಅಂತ. ಆವಾಗ ನಿಮ್ಮ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾಕೆ ನಾರ್ತಕ್ಕೆ ಜಾಸ್ತಿ ಹೋಗುತ್ತೋ? ನಮ್ಗೆ ಯಾಕೆ ಬರೋಲ್ಲ? ಈಗ ನಮ್ಮಲ್ಲಿ ಪ್ರತಿ ಸಲ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ನಮ್ಮ ಬಡ್ಜೆಟ್ ಅಲೋಕೇಶನ್ ಕಡಿಮೆ, ನಮ್ಮ ದುಡ್ಡಲ್ಲಿ ನಮ್ಮ ಭಾಗ ಕಡಿಮೆ. ಒಪ್ಕೋತೀನಿ, ಅದನ್ನು ಕೇಳೋ ಅಂತಾರೆ ಇರಬೇಕಲ್ಲ. ನೀವು ಇಲ್ಲಿ ಪೇಪರ್ ಪ್ರೆಸ್ ಮೀಟ್ ಕೊಡೋಕ್ಕಾಗಲ್ಲ, ನಿಮ್ಮ ರೆಪ್ರೆಸೆಂಟೇಟಿವ್ ಕೂತ್ಕೋಬೇಕು. ಮೋದಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹೌ ಈ ಗಾಟ್ ಮೋರ್ ಬಡ್ಜೆಟ್ ಸಪೋರ್ಟ್ ಟು ದ ಗುಜರಾತ್? ಅವಾಗಿದ್ದ ರೂಲಿಂಗ್ ಕಾಂಗ್ರೆಸ್ ಏನಪ್ಪ? ಹೌ ವಿ ಕ್ಯಾನ್ ಏಬಲ್ ಟು ಟೇಕ್? ಬಿಕಾಸ್ ಇಸ್ ವಿಲ್ ಪವರ್, ಪೊಲಿಟಿಕಲ್ ವಿಲ್ ಪವರ್. ಈ ಗೇನ್ಡ್ ಈ ಡ್ರಾನ್ ಮೋರ್ ಮನಿ ಕಂಪೇರ್ ಟು ಆಲ್ ಅದರ್ ಸ್ಟೇಟ್ಸ್. ಗುಜರಾತಲ್ಲಿ ಹೆಂಗೆ ವಿಕಸಿತ ಆಯಿತು? ಬಿಕಾಸ್ ಲೀಡರ್ ವಾಸ್ ವೆರಿ ಪಾಸಿಟಿವ್ ಆ್ಯಂಡ್ ಯು ನೋ ಹೌ ಟು ಗೆಟ್ ದ ಮನಿ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಅದನ್ನು ನಮ್ಮ ಸಿದ್ದರಾಮಯ್ಯ ಮಾಡಬೇಕು, ಯಾವುದೇ ಸರ್ಕಾರ ಮಾಡಬೇಕು, ಯಾವುದೇ ರಾಜ್ಯ ಆಗಲಿ. ಯು ಶುಡ್ ನಾಟ್ ಬ್ಲೇಮ್ ದ ಸೆಂಟ್ರಲ್ ಗೌರ್ಮೆಂಟ್. ಯು ಸಿ ಹೌ ಬೆಸ್ಟ್ ಯು ಕ್ಯಾನ್ ಡ್ರಾ ದ ಮನಿ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್. ದಿಸ್ ಯುವರ್ ರೈಟ್. ನಾನು ನಮ್ಮ ಚೇಂಬರ್ ಈಗ ನಮ್ಮ ಪ್ರೆಸಿಡೆಂಟ್ ಇದ್ದವ್ರಿಗೆ ಉಮಾ ರೆಡ್ಡಿಗಳು, ನೋಡಮ್ಮ, ವಿ ಮಸ್ಟ್ ರೈಟ್ ಅ ಲೆಟರ್ ಟು ದ ಕನ್ಸರ್ನ್ಡ್ ಅಥಾರಿಟೀಸ್, ಸೆಂಟ್ರಲ್ ಗೌರ್ಮೆಂಟ್, ದಟ್ ವಿ ಮಸ್ಟ್ ಗೆಟ್ ವಾಟ್ ಎವರ್ ದ ಶೇರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಆ ದಿಸೆಯಲ್ಲಿ ನಾವು ಕೆಲಸ ಮಾಡೋಣ. ಎಲ್ಲಿವರೆಗೆ ನಾವು ಏನೂ ಕೇಳಲ್ವ ಅಲ್ಲಿವರೆಗೂ ಆಗಲ್ಲ. ನಾವು ಪೇಪರ್ ಪ್ರೆಸ್ ಮೀಟ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಟ್ಟಿಲ್ಲ ಅಂದ್ರೆ ಆಗಲ್ಲ. ಯು ಅಪಾಯಿಂಟ್ ಅ ಪಾಪ ಆಫೀಸರ್, ಸಿ ಯುವರ್ ಅಮೌಂಟ್ ಶುಡ್ ಬಿ ಡ್ರಾನ್ ಆನ್ ದ ಟೈಮ್. ಈ ವರ್ಷ ಕೊಡೋದು ನೆಕ್ಸ್ಟ್ ಇಯರ್ ಯಾಕೆ ತಗೋಬೇಕು? ನಾವು ಈ ವರ್ಷನೇ ತಗೋಣ. ಈ ವರ್ಷವೇ ನಾವು ನಮ್ಗೆ ಬೇಕಾದಂಥ ಕೆಲಸಗಳು ಮಾಡೋಣ. ನಾವು ಮಾಡ್ಬೇಕಾದ್ರೆ ಈಗ ನಾವೇ ನಮ್ಮ ಒಂದು ತಿಂಗಳ ವೆಚ್ಚನ ನಾವು ಸರಿದೂಗಿಸ್ಬೇಕಾದ್ರೆ ನಾವು ಪ್ಲ್ಯಾನಿಂಗ್ ಮಾಡ್ತೀವಲ್ಲ, ಈ ತಿಂಗಳು ಏನೇನು ಖರ್ಚಿದೆ ಅಂತ. ಅದೇ ಥರ ಸರ್ಕಾರ ಪ್ಲ್ಯಾನಿಂಗ್ ಮಾಡಿದ್ರು ಇಂಪ್ಲಿಮೆಂಟೇಷನ್ ವಿ ಆರ್ ಲ್ಯಾಕಿಂಗ್. ಅದು ಇಂಪ್ಲಿಮೆಂಟ್ ಲ್ಯಾಕಿಂಗ್ ಆದಾಗ ನೀವು ಹೇಳ್ದಂಗೆ 224 ತಾಲೂಕು ಡೆವಲಪ್ ಆಗಬೇಕು. ಆ ಶಾಸಕರು ಆ ಕೆಲಸಗಳು ಮಾಡಬೇಕು. ಆ ಶಾಸಕರಿಗೂ ಬಾಯಲ್ಲೇ ಬಿಡಲ್ಲ ಅಂದರೆ ನಾವೆಲ್ಲಾಗುತ್ತೆ? ಈಗ ನಾನು ಎಷ್ಟೋ ಬಡ್ಜೆಟು ಮಂತ್ಲಿ, ಈಗ ವೀಕ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇರ್ತದೆ, ಎಷ್ಟೋ ಡಿಸ್ಟ್ರಿಕ್ದು ಅಲ್ಲಿ ಬರೋದೇ ಇಲ್ಲ ರೀ. ದ ಡಿಸ್ಟ್ರಿಕ್ಟ್ ಇಸ್ ಬಿಕಮ್ ಸೈಲೆಂಟ್. ದೇ ಡೋಂಟ್ ಪುಲ್ ಆರ್ ರಿಕ್ವೆಸ್ಟ್ ದ ಚೀಫ್ ಮಿನಿಸ್ಟರ್ ಆರ್ ಕನ್ಸರ್ನ್ ಮಿನಿಸ್ಟರ್, ನಮಗೆ ಈ ಡಿಸ್ಟ್ರಿಕ್ಕಿಗೆ ಈ ಫಂಡ್ಸ್ ಬೇಕು, ಈ ಕೆಲಸಗಳಾಗಿಲ್ಲ ಅಂತ ಬಾಯೇ ಬಿಡಲ್ಲ. ನೀವು ಕೇಳಿದವ್ರು ಯಾರು ಕೊಡ್ತಾರೆ? ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತಾರೆ. ಈಗ ನಮ್ಮ ದುಡ್ಡನ್ನ ನಾವು ತೊಗೋಬೇಕಾದ್ರೆ ಬ್ಯಾಂಕಲ್ಲಿ ಚೆಕ್ಕಲ್ಲಿ ಹಿಂದೆ ಮುಂದೆ ಸೈನ್ ಆಗಬೇಕು. ಈಗ ATM ಕಾರ್ಡ್ ಬಂದಿದೆ, ATM ಕಾರ್ಡಲ್ಲಿ ಹಾಕಿ ನಮ್ಮ ಕೋಡ್ ನಂಬರ್ ಹಾಕಿರ್ತಾನೆ ಕ್ಯಾಶ್ ಬರುತ್ತೆ. ನಿಮ್ಮ ಮನೆ ಹತ್ರ ಇದ್ರೂ ಕ್ಯಾಶ್ ಬರುತ್ತಾ? ಅದೇ ಥರ ನಾವುಗಳೆಲ್ಲರೂ, ನಾವಾಗಿರ್ಬೋದು, ನೀವಾಗಿರ್ಬೋದು, ಶಾಸಕರಾಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ನಾವು ಕೇಳುವಂಥರಬೇಕು. ಎಲ್ಲಿವರೆಗೂ ನಾವು ಕೇಳಲ್ವೋ ಅಲ್ಲಿವರೆಗೂ ನಮ್ಗೆ ಕೇಳೋದು ಸಿಗೋಲ್ಲ. ಈಗ ನಾನು ಕಾಂಟ್ರಾಕ್ಟ್ ಬಗ್ಗೆ ಹೇಳಿದೆ, ರಸ್ತೆ ಬಗ್ಗೆ ಹೇಳಿದೆ. ರಸ್ತೆ ಸಮರ್ಪಕವಾಗಿ ಒಳ್ಳೆ ಕ್ವಾಲಿಟಿ ರೋಡ್ ಆಗ್ಬೇಕಾದ್ರೆ ಏನು ನಮ್ಮಂಥ ಕೇಳೋರು ಇರಬೇಕು. ಯು ಮಸ್ಟ್ ಕ್ವಶ್ಚನ್ ದ ಕ್ವಾಲಿಟಿ ಆಫ್ ದ ರೋಡ್, ಕ್ವಾಲಿಟಿ ಆಫ್ ದ ಬಿಲ್ಡಿಂಗ್. ಈಗ ಎಷ್ಟೋ ಹಾಸ್ಪಿಟ್ಲ್ಗಳಾಗಿದೆ, ಹಾಸ್ಪಿಟ್ಲ್ ಕಟ್ಟು 5 ವರ್ಷ 10 ವರ್ಷ ಆಗಿದೆ, ಅಲ್ಲಿಗೆ ಬೇಕಾದಂಥ ಡಾಕ್ಟ್ರಸ್ ಇಲ್ಲ, ಅಲ್ಲಿ ಉಪಕರಣಗಳನ್ನು ಯೂಸ್ ಮಾಡೋರಿಲ್ಲ. ಯಾರು ಗ್ಲಾಸು? ಸರ್ಕಾರ ಕ್ಲಾಸ್ ಅಲ್ಲ, ನಮ್ಮ ದುಡ್ಡು ಲಾಸ್ ಆಗ್ತದೆ. ಅದನ್ನು ಕೇಳೋರು ಯಾರು? ಅಲ್ಲಿರೋ MLA ಕೇಳಿಲ್ಲ ಇದುವರೆಗೂ. ಆ ಪಬ್ಲಿಕ್ ಫೋಟೋ ತೆಗಿತಾರೆ. ನಿಮ್ಮಂಥ ದೂರದರ್ಶನದವರು, ದೃಶ್ಯ ಮಾಧ್ಯಮದವರು ಹೋಗಿ ಪಿಕ್ಚರೈಸ್ ಮಾಡಿ ಹೇಳ್ತಾರೆ. ಹಂಗಾದರೂ 6 ತಿಂಗಳಾದರೂ ಇನ್ನೂ ಅದನ್ನು ಏನೂ ಮಾಡಿಲ್ಲ. ಈ ಥರ ಸರ್ಕಾರದ ಹಣಗಳು, ಸರ್ಕಾರದ ಮಾಡಿದಂಥ ಬಿಲ್ಡಿಂಗ್ಗಳನ್ನ ಅಥವಾ ನಿವೇಶನಗಳನ್ನು ನಾವು ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದರೆ ನಮ್ಮ ಡೆವಲಪ್ಮೆಂಟ್ಸ್ ಕುಂಠಿತವಾಗುತ್ತೆ. ಇಟ್ ವಿಲ್ ಬಿಕಮ್ ಸ್ಲೋ. ಆ ದಿಸೆಯಲ್ಲಿ ನಾನೊಂದು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಕೇಳ್ತೀನಿ, ನಾವು ಯು ಶುಡ್ ಬಿ ವೇಕಪ್
ಆಲ್ ದ ಪೀಪಲ್ ಸಿ ದ್ಯಾಟ್ ಅವರು ಎದ್ದು ಈ ಕೆಲಸ ಮಾಡಬೇಕು. ಈಗ ಒಂದು ಸುದ್ದಿವಾಹಿನಿ ಅದನ್ನು ಹೇಳೋದಕ್ಕೆ ತಾನೆ. ಈಗ ನಿನ್ನೆ ಅಡಲ್ಟ್ರೇಷನ್ ಬಗ್ಗೆ ಬಂತು. ಇದನ್ನೆಲ್ಲ ನಾವು ಸಮರ್ಪಕವಾಗಿ ಜನರ ತಿಳುವಳಿಕೆ ಕೊಟ್ಟಾಗ ನಾವು ಕೆಲಸಗಳು ಮಾಡ್ಬೇಕು, ಈಸಿ ಆಗುತ್ತೆ. ನೋಡಿ, ವಿಕಾಸ ದರ್ಪಣ ಏನಕ್ಕೆ ಮಾಡ್ತಿರೋದು ಅಂತಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಇವತ್ತು ಏನೇನು ಸಮಸ್ಯೆ ಇದೆ ಕೋರಲ್ಲಿ ಅನ್ನೋದು ಅವರು ಶ್ರೀಮಂತ ಅನುಭವದಲ್ಲಿ ನಿಮ್ಗೆಲ್ರಿಗೂ ಗೊತ್ತಾಗ್ತಿದೆ. ಬಟ್ ಇದಕ್ಕೆಲ್ಲ ಮೂಲ ಕಾರಣ ಯಾರು ಗೊತ್ತಾ? ತಪ್ಪು ನಿಮ್ಗಳ ತಪ್ಪು, ನಮ್ಮ ತಪ್ಪು, ಪೊಲಿಟಿಷಿಯನ್ಸ್ ಅಲ್ಲ, ಬ್ಯೂರೋಕ್ರಾಟ್ಸ್ ಅಲ್ಲ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವರು ಸಂಬಳ ಕೊಟ್ಟು ಕೂರಿಸಿದ್ದೀವಿ ನಮ್ಮ ಕೆಲಸ ಮಾಡೋದಕ್ಕೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ? ಅವ್ರು ಡೋರ್ ಹತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ದೀವಿ. ಅವ್ರು ಮಾಡ್ಬೇಕಾದ್ರೆ ನಮ್ಮ ಕೆಲಸ. ಎಲೆಕ್ಷನ್ ಟೈಮಲ್ಲಿ ನಮ್ಮನೆ ಬಾಗ್ಲಿಗೆ ಬರ್ತಾರೆ, ಮಿಕ್ಕಿ ಟೈಮಲ್ಲಿ ನೀವು ಯಾಕೆ ಅವ್ರ ಮನೆ ಬಾಗ್ಲಿಗೆ ಹೋಗ್ತೀರಾ? ದೇ ಹ್ಯಾವ್ ಟು ಡೂ ದಿ ವರ್ಕ್. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಜನರು ಒಟ್ಟಿಗೆ ಸೇರಿಬಿಟ್ಟು ವರ್ಕ್ ಮಾಡಬೇಕು ಅಂತ ಈ ವಿಕಾಸ ದರ್ಪಣ ನಾವು ಪ್ರೋಗ್ರಾಮ್ನ ಮಾಡ್ತಾ ಇರೋದು. ಇದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿರುತ್ತೆ. ಈಗ ತಾನೇ ನಮ್ಮ ಆರ್ ಶಿವಕುಮಾರ್ ಸರ್ ಅವರು ಒಂದು ಮಾತು ಕೊಟ್ಟರು, ಒಂದು ಕಮಿಟ್ಮೆಂಟ್ ಕೊಟ್ಟರು. ಅವರ ಚೇಂಬರ್ ಅಸೋಸಿಯೇಷನಿಂದ ನಮ್ಗಳ್ದು ಏನೇ ಸಮಸ್ಯೆ ಇದ್ರು, ನಿಮ್ಗಳ್ದು ಏನೇ ಸಮಸ್ಯೆ ಇದ್ರೂ ನಾವು ಅಡ್ರೆಸ್ ಮಾಡ್ತೀವಿ. ಸರ್ಕಾರದ ಮುಖೇನ ಹೋಗ್ಬಿಟ್ಟು ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ನಾವು ಅಡ್ರೆಸ್ ಮಾಡ್ತೀವಿ ಅಂತ. ಯಾವುದೇ ಬಿಸ್ನೆಸ್ ಅವ್ರು ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಅಥವಾ ಸ್ಕೂಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಎನಿಥಿಂಗ್ ಇಟ್ ಮೇ ಬಿ, ವಿ ಆರ್ ದೇರ್ ವಿತ್ ಯು. ಬಟ್ ಯು ಹ್ಯಾವ್ ಟು ಕಮ್. ಭಾಳ ರೂರಲ್ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ತಾಲೂಕು ಲೆವೆಲಲ್ಲಿ ನಮ್ಮ ವಿದ್ಯಾವಂತರಿಗೆ ಕೆಲಸ ಸಿಗುವಂತಾಗಬೇಕು. ಆ ಕೆಲಸ ಕೊಡೋ ನಿಟ್ಟು ಯಾವುದು? ಒಂದು ಮೈನಿಂಗ್ ಆ್ಯಕ್ಟಿವಿಟಿ. ಇದು ಇವತ್ತೊಂದಲ್ಲ, ಹಿಂದೆ ಬ್ರಿಟಿಷರ ಕಾಲದಿಂದ ಮೈನಿಂಗ್ ಆ್ಯಕ್ಟಿವಿಟಿಲಿ ಎಷ್ಟು ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈಗ ಮೈನ್ಸ್ ಅನ್ನೋದು ಒಂದು ಖನಿಜ ನಾವು ಬೆಳೆಯೋಕ್ಕಾಗಲ್ಲ, ಖನಿಜನ ಉತ್ಪಾದನೆ ಮಾಡೋಕ್ಕಾಗಲ್ಲ. ಖನಿಜನ ಯಾವ ಥರ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಯೂಸ್ ಮಾಡ್ಬೇಕು ಅನ್ನೋದು ಕಲಿಬೇಕು. ಈಗ ನಮ್ಮಲ್ಲಿ ಸೋಲಾರ್ ಎನರ್ಜಿ ಇದೆ, ಎಲೆಕ್ಟ್ರಿಕಲ್ ಕಾರ್ ಇದೆ, ಭಾಳಷ್ಟು ವೈಜ್ಞಾನಿಕವಾಗಿ ಭಾಳಷ್ಟು ಸುಧಾರಣೆಗಳು, ಭಾಳಷ್ಟು ವಾಹನಗಳು ಬರ್ತಿದೆ. ಆ ವಾಹನಕ್ಕೆ ಎಲ್ಲದಕ್ಕೂ ನಮ್ಮ ಖನಿಜ ಬರಬೇಕು, ಖನಿಜ ಬೇಕು. ಆ ಖನಿಜಗಳು ಸುಲಲಿತವಾಗಿ ಆ ಉದ್ಯಮಿಗಳಿಗೆ ಸಿಗಬೇಕು. ಈಗ ಕಾರ್ ಮಾಡಿದಾಗ ಭಾಳಷ್ಟು ಮಿನರಲ್ಸ್ ಬೇಕಾಗುತ್ತೆ. ಅದು ಕ್ವಾರ್ಟ್ಸ್ ಇರ್ಬೋದು, ಐರನ್ ಇರ್ಬೋದು, ಗ್ರನೈಟ್ ಇರ್ಬೋದು, ಮತ್ತೊಂದು ಇವೆಲ್ಲಕ್ಕೂ ಉತ್ತೇಜನ ಕೊಡಬೇಕು. ನೀವು ಮನಾಪಲಿ ಮಾಡಿ ಮನಾಪಲಿನಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಆಗಲ್ಲ. ಮನಾಪಲಿ ಏನಾಗುತ್ತೆ, ಯೋಗ್ಯ ಒಬ್ಬನೇ ಮಾಡಬೇಕು. ಯಾರು ರಿಚ್ ಫೆಲೋ ಇರ್ತಾನೆ ಅವನೇ ಮಾಡಬೇಕಾಗತ್ತೆ. ಆವಾಗ ನಾವು ಸಣ್ಣ ಕೈಗಾರಿಕೆಗಳಿಗೆ ಅನುಕೂಲ ಮಾಡೋಕ್ಕಾಗಲ್ಲ. ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು, ಮಧ್ಯಮ ಉದ್ಯಮಿಪತಿಗಳು ಬಂದಾಗ ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಖನಿಜಕ್ಕೆ ಸಂಬಂಧಪಟ್ಟ ಉದ್ಯಮಿಗಳನ್ನು ಜಾಸ್ತಿ ಮಾಡಿದಾಗ ವಾತಾವರಣ ಕಲುಷಿತವಾಗದೆ ಈಗಿನ ವೈಜ್ಞಾನಿಕ ಸ್ಥಿತಿಯಲ್ಲಿ ಭಾಳಷ್ಟು ಚೆನ್ನಾಗಿ ಮಾಡ್ಬೋದು. ಆ ದಿಸೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಉತ್ತೇಜನ ಕೊಡಬೇಕು. ಆವಾಗ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮಗೆ ಹೆಚ್ಚಿನ ಅನುಕೂಲ ಸಿಗುತ್ತೆ, ಹೆಚ್ಚಿನ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಆ ದಿಸೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಆ ಇರೋವಂಥ ಖನಿಜಗಳನ್ನ ಎಷ್ಟು ಸಮರ್ಪಕವಾಗಿ ನಾವು ಯೂಸ್ ಮಾಡ್ಬೋದು. ಈಗ ನಾವು ಮರ ಬೆಳೆಸ್ಬೋದು. ನೀವು ಹುಲಿ ಇವತ್ತು ಟೌನಿಗೆ ಬಂದು ಜನರು ತಿಂತಾಯಿದೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಏನು ಮಾಡಿದ್ದೀವಿ? ವೈಜ್ಞಾನಿಕವಾಗಿ ಏನು ಕೆಲಸ ಮಾಡಿದ್ವಿ? ಯಾಕೆ ಜರ್ಮನಿಲಿ ಅದಾಗಲ್ಲ? ಯಾಕೆ ಇಂಡಿಯಾದಲ್ಲಿ ಭಾಳ ಗ್ರಾಮಗಳಲ್ಲಿ ಹುಲಿಗಳು, ವ್ಯಾಘ್ರಗಳು ಬಂದು ಜನರನ್ನ ತಿನ್ನುತ್ತೆ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಶಿಫ್ಟಿಂಗ್ ಅಂತ ಈಗ ನಾವು ಅರಣ್ಯ ಪ್ರದೇಶ ಮಾಡಿದ್ಮೇಲೆ ಅದಕ್ಕೆ ಹೈವೇಸ್ಟ್ ಒಂದು ಪ್ರೊಟೆಕ್ಷನ್ ಮಾಡ್ಬೇಕು. ಯಾರಿಗೆ? ವೈಲ್ಡ್ ಎನಿಮಲ್ಸ್ಗೆ. ನೀವು ವೈಲ್ಡ್ ಎನಿಮಲ್ಸು ಜನರು ತಿಂದ ಮೇಲೆ ನಾವು ಹೋಗ್ತೀವಿ, ಎಲ್ಲಿದೆ ಹುಲಿ, ಎಲ್ಲಿದೆ ನರಿ, ಎಲ್ಲಿದೆ ಚಿರತೆ ಅಂತ. ಅದಾಗಬಾರ್ದು. ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು. ಈ ಮಿನರಲ್ ಅನ್ನೋದು ನಾವು ಬೆಳೆಯೋಕ್ಕಾಗಲ್ಲ, ಖನಿಜನ ಬೆಳೆಯೋಕ್ಕಾಗಲ್ಲ. ಮರ ಬೆಳೆಸ್ಬೋದು, ಕಾಡು ಬೆಳೆಸ್ಬೋದು. ಅದರಿಂದ ಇದೆಲ್ಲನೂ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಈ ಬೇಕಾದಂಥ ಖನಿಜಗಳನ್ನು ಸಮರ್ಪಕವಾಗಿ ನಮಗೆ ಇಂಡಸ್ಟ್ರಿಗೆ ಬೇಕು. ಯಾಕಂದರೆ ಎಲೆಕ್ಟ್ರಿಕಲ್ ಕಾರು, ಮಲ್ಟಿ ಪವರ್ ಕಾರ್ಗಳು ಏನೇನೋ ಮಾಡ್ತಾಯಿದ್ದೀವಿ. ಆ ಮಾಡೋವಂಥ ಉದ್ಯಮಿಗಳಿಗೆ ಭಾಳಷ್ಟು ಖನಿಜಗಳು ಬೇಕಾದ್ರಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಮಾಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ತೀನಿ. ಸರ್, ತುಂಬ ಶ್ರೀಮಂತ ಅನುಭವ ಇದೆ. ನೀವು ಬಿಟ್ಟರೆ ಒನ್ ಡೇ ಅಲ್ಲ, ನೀವು ಅವರ್ಸ್ ಟುಗೆದರ್ ಒಂದು ವಾರ ಮಾತಾಡ್ತೀರ. ಮತ್ತೆ ನಾವು ನಿಮಗೆ ಕರೆಸ್ತೀವಿ. ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನೀವು ಬಂದ್ಬಿಟ್ಟು ಇಷ್ಟೊಂದು ನಮ್ಮ ಸಪೋರ್ಟ್ ಮಾಡ್ತಿರೋದಕ್ಕೆ ಮತ್ತು ನಿಮ್ಮ ಕಮಿಟ್ಮೆಂಟ್ಗೆ ಧನ್ಯವಾದಗಳು ಸರ್. ನಾನು ನಿಮ್ಮ ಜೊತೆ ಇರ್ತೀನಿ. ಖಂಡಿತವಾಗಿ ನಿಮ್ಮ ಸಮರ್ಪಕ ಈ 224 ಶಾಸಕರುಗಳ ತಾಲೂಕುಗಳು ಡೆವಲಪ್ ಮಾಡಬೇಕು ಅಂತೀರ, ಖಂಡಿತ ಮಾಡೋಣ. ಮುಂದಿನ ದಿನಗಳಲ್ಲಿ ಇದು ಸತತವಾಗಿ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ಖಂಡಿತ ಅಳಿಲು ಸೇವೆ ಅಂತೆಲ್ಲ ಆ ಥರ ಮಾಡ್ಬೋದು. ಇದನ್ನು ನೀವು ಹೇಳೋದ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಅನಿಸಿಕೆ ನನಗಿದೆ. ಮಾಡೋಣ. ನಮಸ್ಕಾರ.